ನೋಡಿ ನಮ್ಮ ಕ್ಲಿನಿಕ್ಗೆ ಪೇಷಂಟ್ಸ್ ಬರ್ತಾರೆ, ಅವ್ರದ್ದು ಆಂಜಿಯೋಗ್ರಾಮ್ ಆಗಿರುತ್ತೆ, ಅಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳಿರ್ತಾರೆ. ಸೊ ಪೇಷಂಟ್ಸ್ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಎಲ್ಲಾ ಬ್ಲಾಕೇಜ್ಗೆ ಏನಾದ್ರು ಸ್ಟೆಂಟ್ ಹಾಕ್ಬೇಕಾ, ಆಪರೇಷನ್ ಮಾಡ್ಬೇಕಾ. ಆಮೇಲೆ ಇನ್ನು ಕೆಲವು ಜನರಲ್ಲಿ ಬ್ಲಾಕೇಜ್ ಇರುತ್ತೆ, ಅವ್ರಿಗಿದ್ರೆ ಏನು ಪ್ರೊಸೀಜರ್ಗೆ ಇಷ್ಟ ಇರಲ್ಲ. ಸೊ ಹಾಗಾಗಿ ಅವರು ಸೇಫ್ ಆಗಿ ಏನು ಪ್ರೊಸೀಜರ್ ಇಲ್ಲದೆ ಸೇಫ್ ಆಗಿ ಇರಬಹುದು ಅಂತ ಪ್ರಶ್ನೆಗಳಿರುತ್ತೆ. ಸೊ ನೋಡಿ, ಈ ಬ್ಲಾಕೇಜ್ಗೆ ಟ್ರೀಟ್ಮೆಂಟ್ ಬೇಕಾಗಿದೆ ಅಲ್ಲ, ಅದು ಡಿಪೆಂಡ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ನಿಮಗೆ ಎಷ್ಟು ಬ್ಲಾಕೇಜ್ಗಳಿದಾವೆ, ಎಷ್ಟು ಪ್ರಮಾಣದಲ್ಲಿ ಇದಾವೆ, ಹಾಗೂ ಯಾವ ರಕ್ತನಾಳದಲ್ಲಿ ಇದ್ದಾವೆ. ಸೊ ಜನರಲಿ ನಾವು ಹೇಳೋದು ಬ್ಲಾಕೇಜ್ ಇಫ್ ಇಟ್ ಇಸ್ ಲೆಸ್ ದನ್ 70%, ಅದು ಲೆಸ್ ಸಿವಿಯರ್, ಅದಕ್ಕೆ ಯೂಶಲಿ ಮೆಡಿಸಿನ್ ಇಂದ ಮಾತ್ರೆಯಿಂದ ಟ್ರೀಟ್ಮೆಂಟ್ ಮಾಡಬಹುದು. ಅದೇ ಬ್ಲಾಕೇಜ್ 70% ಗಿಂತ ಜಾಸ್ತಿ ಆಗಿದ್ರೆ ಅದು ಯೂಶಲಿ ತೀವ್ರವಾದ ಬ್ಲಾಕೇಜ್, ಆಮೇಲೆ ಅದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಕೆಲವೊಂದ್ಸಾರಿ ಬ್ಲಾಕೇಜ್ 1-2 ರಕ್ತನಾಳದಲ್ಲಿ ಇದ್ರೆ ಅದನ್ನ ನಾವು ಆಂಜಿಯೋಪ್ಲಾಸ್ಟಿ ಅಥವಾ ಸ್ಟೆಂಟ್ ಹಾಕ್ತೀವಲ್ಲ, ಅದರಿಂದ ಮ್ಯಾನೇಜ್ ಮಾಡಬಹುದು. ಇನ್ನು ಕೆಲವು ಜನರಲ್ಲಿ ಎಲ್ಲ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೆ, ಅದು ಮುಖ್ಯ ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೆ, ಹಾಗೂ ಏನು ಮಲ್ಟಿಪಲ್ ಬ್ಲಾಕೇಜ್ ಇದ್ರೆ ಅವ್ರಿಗೆ ಆಂಜಿಯೋಪ್ಲಾಸ್ಟಿ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅಂತ ಕಂಡೀಷನ್ಸ್ ಅಲ್ಲಿ ಬೈಪಾಸ್ ಸರ್ಜರಿ ಅಂದ್ರೆ ಓಪನ್ ಹಾರ್ಟ್ ಸರ್ಜರಿಯನ್ನ ಅಡ್ವೈಸ್ ಮಾಡ್ತೀವಿ. ಬಟ್ ಒಂದ್ಸಾರಿ ನಿಮಗೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಬಂದ್ರೆ ನೀವು ಜೀವನ ಪರ್ಯಂತ ಮಾತ್ರೆ ತಗೊಳ್ಳೋದನ್ನ ಮರೆಯಬಾರದು. ಯಾಕಂದ್ರೆ ಏನ್ ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಇದೆಯಲ್ಲ, ಅದು ನಿಮ್ಗೆ ಇಲ್ಲಿವರೆಗೆ ಆಗಿರೋ ಬ್ಲಾಕೇಜ್ ನ ಸರಿಪಡಿಸೋದಕ್ಕೆ ಹೊರತು ಮುಂದೆ ಬರೋ ಬ್ಲಾಕೇಜ್ ನ ಪ್ರಿವೆಂಟ್ ಮಾಡೋದಕ್ಕೆ ಅಲ್ಲ.